ನಮಸ್ಕಾರ. ನಾನು ದಿನ ಒಂದ್ ಬೋಲ್ ವೆಜಿಟೇಬಲ್ಸ್ ತಿಂತೀನಿ, ಮೋಸ್ಟ್ಲಿ ಸ್ಟೀಮ್ಡ್, ಕೆಲವು ಸತಿ ಸಾತೆ. ಈ ಹೈ ಫೈಬರ್ ಇಂದ ನಮ್ ಗಟ್ ಫಿಕ್ಸ್ ಆಗತ್ತೆ, ಡೈಜೆಷನ್ ಇಂಪ್ರೂವ್ ಆಗತ್ತೆ, ಬ್ರೈನ್ ಪ್ರೊಟೆಕ್ಟ್ ಆಗತ್ತೆ, ಮೆಮರಿ ಇಂಪ್ರೂವ್ ಆಗತ್ತೆ, ಕ್ರಾನಿಕ್ ಫಟಿಕ್ ಕಡಿಮೆ ಆಗತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗತ್ತೆ, ಅವಾಯ್ಡ್ಸ್ ಕಾನ್ಸ್ಟಿಪೇಷನ್, ಹೆಲ್ಪ್ಸ್ ಇನ್ ವೇಟ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ಸೋ ರೆಗ್ಯುಲೇಟ್ಸ್ ಜೀನ್ ಎಕ್ಸ್ಪ್ರೆಷನ್. ಸೌಂಡ್ಸ್ ಕ್ರೇಜಿ, ರೈಟ್? ಅಂಡ್ ಹಿಯರ್ಸ್ ಹೌ ಇಟ್ ವರ್ಕ್ಸ್. ನಮ್ ಗಟ್ ಅಲ್ಲಿ ಸ್ಮಾಲ್ ಫ್ಯಾಕ್ಟರೀಸ್ ಇದೆ, ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ದೆಮ್. They are the gut microbiome, the good bacteria. ಈ ಫೈಬರ್ ಆ ಫ್ಯಾಕ್ಟರೀಸ್ಗೆ ರಾ ಮೆಟೀರಿಯಲ್ ತರ ಇದೆ. What do they produce? Short chain fatty acids. ಈ fatty acids are very important to make the gut barrier robust, strong. Because 70 to 80% of the immune cells of the whole body ನಮ್ gut ಅಲ್ಲಿ ಇದೆ. It is the largest immune organ of our body. It repairs the cells plus 8 cells ಮಧ್ಯದಲ್ಲಿ tight junction proteins ಇರುತ್ತೆ. They are like gates. They can prevent or allow toxins, bacteria, viruses from the gut to enter into the bloodstream. ನಮ್ ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ, ನಮ್ ಲಿವರ್ ಗೆ ಎಫೆಕ್ಟ್ ಆಗುತ್ತೆ, ನಮ್ ಹಾರ್ಟ್ ಗೆ ಎಫೆಕ್ಟ್ ಆಗುತ್ತೆ, ಪ್ಯಾಂಕ್ರಿಯಸ್ ಗೆ ಎಫೆಕ್ಟ್ ಆಗುತ್ತೆ. ಇಟ್ ಕಾಸಸ್ ಇನ್ಫ್ಲಮೇಷನ್, ಆಕ್ಸಿಡೇಟಿವ್ ಸ್ಟ್ರೆಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂಡ್ ಮೆನಿ ಮೋರ್ ಥಿಂಗ್ಸ್. Isn't it worth giving a try? So simple to improve your gut immunity. ನೀವು ಕೂಡ ಟ್ರೈ ಮಾಡಬಹುದು.